ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯಲ್ಲಿ ಟಾಪ್ ಸ್ಟೋರಿಯಲ್ಲಿ ಐಟಿ ರೇಡ್ಗೆ ಸಂಬಂಧಪಟ್ಟಂತ ಸ್ಟೋರಿಯನ್ನು ನೋಡೋಣ. ಐಟಿ ದಾಳಿ ಮಾಡ್ತಾ ಇರೋದು ರಾಜಕೀಯ ದುರುದ್ದೇಶದಿಂದ. ಐಟಿ ದಾಳಿ ಆಯ್ತಲ್ಲ, ಇವರಿಗೆ ಏನ್ ಸಿಕ್ತು ಹೇಗಂತ ಮುಖ್ಯಮಂತ್ರಿಗಳಿಂದ ಹಿಡಿದು ಶಾಸಕರು ಸಚಿವರೆಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆದ್ರೀಗ ಐಟಿ ಅಧಿಕಾರಿಗಳು ಖಜಾನೆಯಲ್ಲಿದ್ದ ಕೋಟಿ ಕೋಟಿ ಹಣವನ್ನ ಹೊರಗಡೆ ತೆಗೆದಿದ್ದಾರೆ. ಹೌದು, ದೇವೇಗೌಡರ ದೂರ ಸಂಬಂಧಿ ಪರಮೇಶ ಅಂತ ಹೇಳಿ ಅವರೇ ನನ್ನ ಪಕ್ಷದ ಅಭಿಮಾನಿನೂ ಏನಲ್ಲ. ಯಾವುದೋ ದೂರ ಸಂಬಂಧಿ ಇದ್ರೆ ಅದಕ್ಕೆ ಏನ್ರಿ ಮಾಡ್ತೀರಿ? ಲೋಕಸಭಾ ಚುನಾವಣೆ ಶುರುವಾದ್ಮೇಲೆ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಅತ್ಯಂತ ಗುತ್ತಿಗೆದಾರರ ಬುಡಕ್ಕೆ ಐಟಿ ಅಧಿಕಾರಿಗಳು ಬೆಂಕಿ ಇಟ್ಟಿದ್ರು. ಆದರೆ ಐಟಿ ದಾಳಿಯಾದಾಗ ಇಡೀ ಸರ್ಕಾರವೇ ಬೀದಿಗಿಳಿದು ಹೋರಾಟ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಯಿತು. ಆಮೇಲೆ ಏನ್ ಸಿಕ್ತು ಅಂತಿದ್ದವರಿಗೆ ಇವತ್ತು ಐಟಿ ಅಧಿಕಾರಿಗಳು ಕೋಟಿ ಕೋಟಿ ಕಂತೆಯನ್ನ ಖಜಾನೆಯಿಂದ ತೆಗೆಸಿ ತೋರಿಸಿದ್ದಾರೆ. ಮಾರ್ಚ್ 27ರಂದು ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದ ಲಿಸ್ಟ್ನಲ್ಲಿ ಸಿಎಂ ಸಂಬಂಧಿಕರು ಆಪ್ತರೂ ಆಗಿದ್ದ ಶಿವಮೊಗ್ಗದ ಕಾರ್ ಶೋರೂಮ್ ಮಾಲೀಕ ಪರಮೇಶ್ ಮನೆಯಲ್ಲಿ ಸಾಕಷ್ಟು ಅಕ್ರಮದ ದಾಖಲೆ ಸಿಕ್ಕಿತ್ತು. ಜೊತೆಗೆ ಬ್ಯಾಂಕ್ ಲಾಕರ್ ಮಾಹಿತಿಯೂ ಇತ್ತು. ಆದ್ರೆ ಕೀ ಕಳೆದು ಹೋಗಿದೆ ಅಂತ ಕಾಗೆ ಹಾರಿಸಿದ್ದ ಪರಮೇಶ್ಗೆ ಐಟಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ ಮೇಲೆ ಇವತ್ತು ಬ್ಯಾಂಕ್ ಲಾಕರ್ನಲ್ಲಿದ್ದ 6 ಕೋಟಿ ಗರಿ ನೋಟಿನ ಕಂತೆ ಖಜಾನೆಯಿಂದ ಹೊರಗೆ ಬಂದಿದೆ. ಕೋಟಿ ಹಣ ಯಾರದ್ದು, ಎಲ್ಲಿಂದ ಬಂತು? ಐಟಿ ಇಲಾಖೆ ಮೂಲಗಳ ಪ್ರಕಾರ ಆರೋಪಿ ಹಾಗೂ ಸಿಎಂ ಸಂಬಂಧಿ ಪರಮೇಶ್ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಗಳಿಂದ ಹಣ ಸಂಗ್ರಹ ಮಾಡಿದ್ರು. ಎಲೆಕ್ಷನ್ ಸಮಯದಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ತಲುಪಿಸಬೇಕು ಅನ್ನೋ ಜವಾಬ್ದಾರಿಯನ್ನ ಹೊತ್ತಿದ್ರು. ಕೆಲಸವೇ ಆಗದೆ ಹಣ ರಿಲೀಸ್ ಆಗಿದ್ದ ಮಾಹಿತಿ ಪಡೆದಿದ್ದ ಐಟಿ ಇಲಾಖೆ ದಾಳಿ ಮಾಡಿದಾಗ ಏನೂ ಗೊತ್ತಿಲ್ಲದಂತೆ ಸುಮ್ಮನಿದ್ರು. ಈಗ ಅಕ್ರಮ ಹೊರಗೆ ಬಂದಿದೆ. ಈ ಬಗ್ಗೆ ಸಿಎಂ ಅವರನ್ನ ಕೇಳಿದ್ರೆ ಅವರು ಮಾಧ್ಯಮದವರ ಮೇಲೆ ಗರಂ ಆದ್ರು. ಏನ್ ಮಾಡ್ಬೇಕು? ಅದಕ್ಕೆ ಕಾನೂನು ಪ್ರಕಾರ ಆಕ್ಷನ್ ತಗೋತಾರೆ. ಅವರು ವ್ಯವಹಾರ ಮಾಡ್ಕೊಂಡಿದ್ದಾರೆ. 25 ವರ್ಷದಿಂದ ಬಿಸ್ನೆಸ್ ನಲ್ಲಿ ಇರೋರು. ಅವರಿಗೆ ರೈಡ್ ಆದ್ರೆ ಅವ್ರ ದುಡ್ಡು ಸಿಕ್ಕಿದ್ರೆ ಅವ್ರಿಗೆ ಆಕ್ಷನ್ ಏನ್ಬೇಕೋ ತಗೋತಾರೆ. ಅವ್ರೇನ್ ರಾಜಕೀಯ ವ್ಯಕ್ತಿನ? ಕಾನೂನಿಗೆ ವಿರುದ್ಧವಾಗಿ ಏನೇ ಮಾಡಿದ್ರು ತಪ್ಪಿರ್ತದೆ. ಹಿಡ್ಕೊಂಡಿರೋರು ಯಾರು? ಅದಕ್ಕೂ ನನಗೂ ಸಂಬಂಧ ಏನು? ಅದನ್ನ ಪ್ರಶ್ನೆ ನನಗೆ ಯಾಕೆ ಕೇಳ್ತೀರಿ? ಅವರೇ ನನ್ನ ಪಕ್ಷದ ಅಭಿಮಾನಿನೂ ಏನಲ್ಲ. ಯಾವುದೋ ದೂರ ಸಂಬಂಧಿ ಇದ್ರೆ ಅದಕ್ಕೆ ಏನ್ರಿ ಮಾಡ್ತೀರಿ? ಹಾಸನದಲ್ಲೂ ಐಟಿ ಭರ್ಜರಿ ಬೇಟೆ. ಹಾಸನದ ಹೊಳೆನರಸೀಪುರದಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದ ಯುವಕನ ಹತ್ತಿರ 25 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ. ಹಳ್ಳಿ ಮೈಸೂರಿನಿಂದ ಹೊಳೆನರಸೀಪುರದತ್ತ ತೆರಳುತ್ತಿದ್ದಾಗ ದಾಳಿ ಮಾಡಿ ಈ ಹಣ ವಶಕ್ಕೆ ಪಡೆದಿದ್ದಾರೆ. ಐಟಿ ದಾಳಿಗೆ ಬೆಚ್ಚಿ ಬಿದ್ದಿರೋ ಮೈತ್ರಿ ನಾಯಕರು ಈಗ ಬಿಜೆಪಿ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ಅಲ್ಲ, ಐಟಿ ಅಧಿಕಾರಿಗಳ ಮುಖಾಂತರ ಚುನಾವಣೆಗೆ ಚಂದ ವಸೂಲಿ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಈಗಾಗಲೇ ಸಾಬೀತಾಗಿದೆ. ಐಟಿ ಅಧಿಕಾರಿಗಳ ಮನೆಯಲ್ಲಿ ಈಗ ಸುಮಾರು 1.5 ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಚುನಾವಣೆಗೆ ಹಣ ವಸೂಲು ಮಾಡೋದ್ರ ಜೊತೆಗೆ ಕರ್ನಾಟಕ ರಾಜ್ಯಕ್ಕೆ ಹಣ ಸಪ್ಲೈ ಮಾಡೋದಕ್ಕೂ ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ. ಇವಾಗ ಇವರು ಏನಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದಾರೆ? ಐಟಿ ರೇಡ್ ಸರಿ, ಬರ್ತಾರೆ, ಅವ್ರು ಡ್ಯೂಟಿ ಮಾಡ್ತಾರೆ, ಹೋಗ್ತಾರೆ. ನಿಮ್ಮಲ್ಲಿ ಇದ್ರೆ ತಾನೇ ನಿಮ್ಗೆ ಸಂಕಟ. ಏನೂ ಇಲ್ಲ, ನಾವು ತುಂಬಾ ಆನೆಸ್ಟ್ ಅಂದಮೇಲೆ ಯಾಕೆ ಇಷ್ಟೊಂದು ವಾಯ್ಸಸ್ ರೇಸ್ ಆಗ್ತಾ ಇದೆ? ಅದನ್ನ ಯೋಚನೆ ಮಾಡಬೇಕು ಯಾರೇ ಇರಲಿ. ಅದನ್ನು ಪದೇ ಇವ್ರ ಮೇಲೆ ಬ್ಲೇಮ್ ಮಾಡೋದು, ಅವ್ರ ಮೇಲೆ ಬ್ಲೇಮ್ ಮಾಡೋದು, ಏನೋ ನನ್ನಿಂದ ಇದಾಗ್ತಾ ಇದೆ, ಅದು ತುಂಬಾ ಹಾಸ್ಯಾಸ್ಪದ. ಒಟ್ಟಾರೆ ಕರ್ನಾಟಕದಲ್ಲಿ ಅಕ್ರಮ ಹಣದ ವಾಸನೆ ಐಟಿ ಇಲಾಖೆವರೆಗೂ ಹೋಗಿದೆ. ಹಣದ ಮೂಲಗಳನ್ನೆಲ್ಲ ಕೆದಕಿ ಆದಾಯ ತೆರಿಗೆ ಅಧಿಕಾರಿಗಳು ಹೊರಗೆ ತರ್ತಿದ್ದಾರೆ. ಎಲೆಕ್ಷನ್ ಮುಗಿಯುವಷ್ಟರಲ್ಲಿ ಎಷ್ಟೆಷ್ಟು ಅಕ್ರಮ ಬಯಲಾಗುತ್ತೆ ಕಾದು ನೋಡಬೇಕು. ರಿಪೋರ್ಟ್ ನ್ಯೂಸ್ 18 ಕನ್ನಡ. ಬಂಡಾಯದ ಬೇಗುದಿ ಮೈತ್ರಿ ಸರ್ಕಾರದ ಕನಸಿನ ಕೋಟೆಯನ್ನೇ ನುಚ್ಚು ನೂರು ಮಾಡ್ತಾ ಇದೆ. ಮೊನ್ನೆ 1, ನಿನ್ನೆ 2, ಈಗ 4 ಕ್ಷೇತ್ರಗಳಲ್ಲಿ ದೋಸ್ತಿಗಳ ಮಧ್ಯೆನೇ ಕಚ್ಚಾಟ ಶುರುವಾಗಿದೆ. ದೋಸ್ತಿಗೆ ಕಗ್ಗಂಟಾದ ಮಂಡ್ಯ, ಮೈಸೂರು, ತುಮಕೂರು, ಹಾಸನಕ್ಕೂ ಕಾಲಿಟ್ಟ ಮುನಿಸು. ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆದಾಗಿನಿಂದಲೂ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಒಮ್ಮತ ಮೂಡ್ತಿಲ್ಲ. ಮಂಡ್ಯದಲ್ಲಂತೂ ಕಾಂಗ್ರೆಸ್ ಜೆಡಿಎಸ್ನ ಭಿನ್ನಮತ ಸುಮಲತಾ ಪರ ಜೈಕಾರ ಮೊಳಗಿಸುತ್ತಿದೆ. ಸುಮಲತಾ ಎಲ್ಲಿ ಹೋದ್ರೂ ಅಲ್ಲೆಲ್ಲ ಕಾಂಗ್ರೆಸ್ ಜೆಡಿಎಸ್ ಬೆಂಬಲ ಸಿಗ್ತಿದೆ.
ಮಂಡ್ಯದಲ್ಲಿ ಎಲ್ಲವೂ ಸರಿ ಹೋಯ್ತು ಅಂತ ಸಿದ್ದರಾಮಯ್ಯ ಕೂಲಾಗಿದ್ರು ಏನೂ ಆಗಿಲ್ಲ ಅಂತ ಖುದ್ದು ಕುಮಾರಸ್ವಾಮಿ ಅವರೇ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತೇಳಿ ಕಾಂಗ್ರೆಸ್ ಒಂದೇ ಅಲ್ರಿ, ಅಲ್ಲಿ ಬಿಜೆಪಿ, ರೈತ ಸಂಘ, ಮಾಧ್ಯಮದ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಎಲ್ಲರೂ ಬೆಂಬಲ ಕೊಟ್ಕೊಂಡು ಹೊರಟಿದ್ದೀರಿ ನಿಖಿಲ್ ವಿರುದ್ಧ, ಒಬ್ಬನ ವಿರುದ್ಧ. ಅದಕ್ಕೆ ಜನ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದೀನಿ. ನೀವು ನನ್ನನ್ನ ಯಾವುದರಲ್ಲೂ ಶಿಕ್ಷೋದಿಕ್ಕಾಗೋದಿಲ್ಲ. ಮೈಸೂರಲ್ಲಿ ಕಾಂಗ್ರೆಸ್ಗೆ ಕೈಕೊಟ್ಟ ಜೆಡಿಎಸ್. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಜಿಟಿ ದೇವೇಗೌಡ ನಡುವಿನ ಭಿನ್ನಮತ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ನಾಯಕರು ರಾಜಿ ಆದ್ರೂ ಕಾರ್ಯಕರ್ತರು ಒಪ್ತಿಲ್ಲ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಜಿಟಿ ದೇವೇಗೌಡ ನಡೆಸಿದ ಸಭೆಯಲ್ಲೇ ಅಸಮಾಧಾನ ಹೊರಹಾಕಿದ್ರು. ಸಚಿವರು ನಮ್ಮ ಕೈಯಲ್ಲಿ ಏನು ಇಲ್ಲ ಅಂದ್ರೆ ಇತ್ತ ಸಿದ್ದರಾಮಯ್ಯನವರಿಗೆ ಮಾತ್ರ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ. ಈ ಭಾಗದಲ್ಲಿ ಏನಾದ್ರು ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದ್ರ ಒಳ್ಳೆ ಜಿಟಿಡಿ ಅವರು, ಸಾರಾ ಮಹೇಶ್ ಅವರು ಹೊರಬೇಕಾಗತ್ತೆ ಅನ್ನೋ ಕಾರ್ಯಕರ್ತರಲ್ಲಿ. ನೋಡಪ್ಪ, ಇದೇ ವಿಶ್ವನಾಥ್ ಅವರು ಸೋತ್ಬಿಟ್ರಪ್ಪ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಹೊಣೆಯ ಲೋಕಸಭಾ ಚುನಾವಣೆ 8 ವಿಧಾನಸಭಾ ಕ್ಷೇತ್ರ ಇದೆ. ಅದರಿಂದ ನಮ್ಮ ಕರ್ತವ್ಯ ಮಾಡ್ತಕ್ಕಂಥದ್ದು ನಾವು ಪ್ರಾಮಾಣಿಕ ಮಾಡಬೇಕಾಗಿದೆ. ಮಂಡ್ಯ, ಹಾಸನದಲ್ಲಿ ಕೆಲವು ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ನಡ್ಕೋತಾ ಇರುವಂಥ ರೀತಿನೇ ಈ ಮೈಸೂರಲ್ಲಿ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಆದರೆ ಕೆಲವರು ಅದ್ರ ಬಗ್ಗೆ ತಪ್ಪು ತಿಳಿದ್ರು, ಆದರೆ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಚುನಾವಣೆಯ ಮೇಲೆ ಮತಗಳ ಮೇಲೆ ಪರಿಣಾಮ ಬೀಳಲ್ವ ಅಂತ. ಅದಕ್ಕಿನ್ನೂ ಸಮಯ ಇದೆ, ಅದನ್ನ ಪರಿವರ್ತನೆ ಮಾಡ್ಕೊಳ್ಳುವಂಥ ಕೂಡ ಒಳ್ಳೆ ತುಮಕೂರಲ್ಲಿ ಗೌಡರ ವಿರುದ್ಧ ಕೈಸಿಟ್ಟು ಅಸಮಾಧಾನ ಒಪ್ಪಿಕೊಂಡ ಪರಮೇಶ್ವರ್. ಇತ್ತ ತುಮಕೂರಿನಲ್ಲೂ ದೇವೇಗೌಡರಿಗೆ ತಲೆಬಿಸಿ ಶುರುವಾಗಿದೆ. ಮುದ್ದಹನುಮೇಗೌಡ, ಕೆಎನ್ ರಾಜಣ್ಣ ಇವತ್ತು ದೇವೇಗೌಡರ ಜೊತೆ ಜಂಟಿ ಪ್ರಚಾರಕ್ಕೆ ಬರಲಿಲ್ಲ. ಈ ಬಗ್ಗೆ ಪರಮೇಶ್ವರ್ ಹೇಳಿದ್ದಿಷ್ಟು. ಬರ್ತಾರೆ, ಈಗ ಮುಂದಿನ ಸಭೆಗಳಿಗೆ ಬರ್ತಾರೆ. ನಾವು ನೋಡಿ, ನಾನೇ ಮುದ್ದಹನುಮೇಗೌಡರಿಗೆ ವಿನಂತಿ ಮಾಡಿದ್ದೆ, ಸಲಹೆ ಮಾಡಿದ್ದೆ. ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ನೋವಾಗಿದೆ, ನಿಮಗೆ ಒಂದೆರಡು ದಿವಸ ರೆಸ್ಟ್ ತಗೊಳ್ಳಿ. ಆದ್ಮೇಲೆ ರಾಜಣ್ಣ ಅವ್ರು ಮೈಸೂರಲ್ಲಿ ಇದ್ರು, ಮೈಸೂರಲ್ಲಿ ಕ್ಯಾಂಪೇನ್ ನಲ್ಲಿ ಇದ್ದಾರೆ. ನಾವು ನೆಕ್ಸ್ಟ್ ಮೀಟಿಂಗ್ ಬರ್ತಾರೆ. ಹಾಸನದಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಶಾಕ್. ಹಾಸನದಲ್ಲೂ ಅಷ್ಟೇ, ಸಚಿವ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿಲ್ಲ. ಕಾಂಗ್ರೆಸ್ ಬೆಂಬಲಿಸದಿದ್ರೆ ಉಚ್ಚಾಟನೆ ಮಾಡ್ತೀವಿ ಅಂದಿದ್ದಕ್ಕೆ ಎಷ್ಟು ಜನರನ್ನ ಉಚ್ಚಾಟಿಸ್ತೀರಾ ಅಂತ ಕಾಂಗ್ರೆಸ್ನವರು ಸವಾಲು ಹಾಕಿದ್ರು. ಸರ್ವಾಧಿಕಾರದ ವಿರುದ್ಧ ನಿಮ್ಮ ಆಲೋಚನೆ ಇರಲಿ, ವಂಶ ಪಾರಂಪರ್ಯದ ವಿರುದ್ಧ ನಿಮ್ಮ ಮತ ಇರಲಿ. ಮತ್ತೆ ಪಾಳ್ಯಗಾರ ಸಂಸ್ಕೃತಿಗೆ ನೀವು ಮತ ನೀಡಬೇಡಿ, ಮತ್ತೆ ಉಳಿಗಮಾನ ಪದ್ಧತಿಗೆ ನೀವು ಅವಕಾಶ ಮಾಡಿಕೊಡಬೇಡಿ. ನೀವು ಬಿಜೆಪಿಗೆ ಹಾಕ್ತಿರೋ, ಬಿಎಸ್ಪಿ ಹಾಕ್ತಿರೋ, ನೋಟಾಕ್ ಹಾಕ್ತಿರೋ, XYZ ಹಾಕ್ತಿರೋ ಗೊತ್ತಿಲ್ಲ, ಆದ್ರೆ ನಿಮ್ಗೆ ಹಾಕಬಾರ್ದು. ಒಟ್ನಲ್ಲಿ ಮೈತ್ರಿ ಮಾಡಿಕೊಂಡಿದ್ದೇ ಜೆಡಿಎಸ್ಗೆ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ತಂದಿದ್ದು. ಎರಡು ಪಕ್ಷದೊಳಗಿನ ಕಚ್ಚಾಟ ಬಿಜೆಪಿಗೆ ಲಾಭ ಆದ್ರೂ ಅಚ್ಚರಿ ಪಡಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕಳೆದ 3-4 ದಿನಗಳಿಂದ ಮಂಡ್ಯ ಅಖಾಡದಲ್ಲಿದ್ದ ಸ್ಟಾರ್ಗಳ ಅಬ್ಬರ ಇವತ್ತು ಕಡಿಮೆಯಾಗಿತ್ತು. ಸುಮಲತಾ ಪರ ಜೋಡೆತ್ತುಗಳ ಕಹಳೆ ಇವತ್ತು ಇರ್ದಿದ್ರು ಸುಮಲತಾ ಅಂಬರೀಶ್ ಅವರ ಮತಬೇಟೆ ಎಂದಿನಂತೆ ಮುಂದುವರಿಯಿತು. ಇನ್ನೊಂದು ಕಡೆ ಜಾಗ್ವಾರ್ ನಿಖಿಲ್ ಕ್ಯಾಂಪೇನ್ ಕೂಡ ಭರ್ಜರಿಯಾಗಿತ್ತು. ಲೋಕಸಭಾ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರಕ್ಕೆ ಜೋಡೆತ್ತುಗಳು ಬ್ರೇಕ್ ತಗೊಂಡಿದ್ರು. ಆದರೆ ಗೆಲುವಿಗಾಗಿ ರಣಕಹಳೆ ಊದಿರೋ ಸುಮಲತಾ ಅಂಬರೀಶ್ ಹಾಗೂ ನಿಖಿಲ್ ಕುಮಾರ್ ಕ್ಷೇತ್ರದಾದ್ಯಂತ ಭರ್ಜರಿ ಪ್ರಚಾರ ಮುಂದುವರೆಸಿದ್ರು. ಸುಮಲತಾ ಮಂಡ್ಯದ ಮಾರುಕಟ್ಟೆಯಲ್ಲಿ ಪ್ರಚಾರ ಶುರು ಮಾಡಿದ್ರು. ತರಕಾರಿ ಮಾರುಕಟ್ಟೆ, ಪೇಟೆ ಬೀದಿಯಲ್ಲಿ ಕ್ಯಾಂಪೇನ್ ಮಾಡಿ ಕಹಳೆ ಗುರುತಿಗೆ ಮತ ನೀಡುವಂತೆ ಮನವಿ ಮಾಡಿದ್ರು. ₹5 ಡಾಕ್ಟರ್ ಎಂದೇ ಸಕ್ಕರೆ ನಾಡಲ್ಲಿ ಫೇಮಸ್ ಆಗಿರೋ ಡಾಕ್ಟರ್ ಶಂಕರೇಗೌಡರ ಮನೆಗೆ ಭೇಟಿ ನೀಡಿ ತಮ್ಮನ್ನ ಬೆಂಬಲಿಸುವಂತೆ ಕೋರಿದ್ರು. ಅಂಬರೀಶ್ ಹುಷಾರಿಲ್ಲದೆ ಮನೆಯಲ್ಲಿದ್ದಾಗ ಸುಮಲತಾಗೆ ಮಂಡ್ಯ ನೆನಪಾಗ್ಲಿಲ್ವಾ ಅಂತ ನಿನ್ನೆ ಸಿಡಿದೆದ್ದಿದ್ದ ಸಚಿವ ಪುಟ್ಟರಾಜುಗೆ ಸುಮಲತಾ ತಿರುಗೇಟನ್ನ ಕೊಟ್ರು. ನಮ್ಮ ಮನೆಯಲ್ಲಿ ಅನಾರೋಗ್ಯದಿಂದ ಯಾರಾದರೂ ಇದ್ದಾಗ ಮನೆಯವ್ರು ನೋಡ್ಕೋಬೇಕು ಅವ್ರನ್ನ. ಮನೆಯಲ್ಲಿ ಅವ್ರ ಮನೆಯಲ್ಲಿ ಅದು ಹೇಗೆ ನೋಡ್ಕೋತಾರೆ ಏನೋ, ಅವ್ರ ಅನಾರೋಗ್ಯದಲ್ಲಿದ್ದರೆ ಬಂದು ರಾಜಕೀಯ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ.
ನನಗಂತ ಅನ್ಸುತ್ತೆ ಹೆಂಡತಿಯಾಗಿ ಪತ್ನಿಯಾಗಿ ಅವರು ಅನಾರೋಗ್ಯವಾಗಿದ್ದಾಗ ನನ್ನ ಕರ್ತವ್ಯ ಅವ್ರನ್ನ ನೋಡ್ಕೋಬೇಕಾಗಿತ್ತು. ಅದನ್ನೇ ನಾನು ಮಾಡಿದ್ದೀನಿ. ಇನ್ನು ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇಗುಲ ಹರಕೆ ಕೇಂದ್ರವಾಗಿದೆ. ನಿಖಿಲ್ಗಾಗಿ ಶಾಸಕಿ ಅನಿತಾ ಕುಮಾರಸ್ವಾಮಿ 5 ಮಂಗಳವಾರ ₹1.25 ಹರಕೆ ಕಟ್ಟಿದ್ರು. ಇಂದು ನಟ ದೊಡ್ಡಣ್ಣ ಸುಮಲತಾ ಪರವಾಗಿ ವಿಶೇಷ ಪೂಜೆ ಸಲ್ಲಿಸಿ ₹1.25 ಹರಕೆ ಕಟ್ಟಿದ್ರು. ಮತ್ತೊಂದು ಕಡೆ ನಿಖಿಲ್ ಪ್ರಚಾರ ಕೂಡ ಜೋರಾಗಿತ್ತು. ಮುಸ್ಲಿಂ ಮತದಾರರನ್ನ ಸೆಳೆಯಲು ಮಂಡ್ಯದ ಗಾಂಧಿನಗರದಲ್ಲಿರೋ ಗೌಸಿಯಾ ಮಸೀದಿಯಲ್ಲಿ ಮತಯಾಚಿಸಿದ್ರು. ಸೆಲ್ಫಿಗೂ ಪೋಸ್, ಬೈಕ್ ರೈಡ್ ಜೋರಾಗಿತ್ತು. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪುಟ್ಟರಾಜಣ್ಣನ ಒಂದು ನೇತೃತ್ವದಲ್ಲಿ ಈಗಾಗಲೇ ಏನು ನಮ್ಮ ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು ಅದನ್ನೆಲ್ಲ ಮುಗಿಸಿ ಬಂದಿದ್ದೀನಿ. ಇವತ್ತಿನ ದಿನ ಶುಕ್ರವಾರ ಬಹಳ ಶ್ರೇಷ್ಠವಾದಂಥ ದಿನ ಎಲ್ಲ ಮುಸಲ್ಮಾನ ಬಂಧುಗಳಿಗೆ. ಹಾಗಾಗಿ ನಮ್ಮ ಫಾರೂಕ್ ಸರ್ ಹಾಗೂ ನಮ್ಮ ಜಫರುಲ್ಲಾ ಖಾನ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಮಸೀದಿಗೆ ಭೇಟಿ ಕೊಟ್ಟು ಎಲ್ಲ ಒಂದು ಆಶೀರ್ವಾದ ಪಡೆಯಲಿಕ್ಕೋಸ್ಕರ ಬಂದಿದ್ದೀನಿ. ಈ ಮಧ್ಯೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಪ್ರದೀಪ್ ಕುಮಾರ್ ಅನ್ನೋರು ಸುಮಲತಾ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಟಿವಿಗಳಲ್ಲಿ ಸುಮಲತಾ ನಡೆಸಿದ ಜಾಹೀರಾತು ಪ್ರಸಾರವಾಗ್ತಾ ಇದೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನಾಳೆ ನಾಡಿದ್ದು ಯುಗಾದಿ ಹಬ್ಬ ಇರೋದ್ರಿಂದ ಅಭ್ಯರ್ಥಿಗಳು ಹಾಗೂ ಜೋಡೆತ್ತುಗಳು ಪ್ರಚಾರದ ಕಣದಲ್ಲಿ ಇಳಿಯೋದಿಲ್ಲ. ಹಬ್ಬ ಮುಗಿದ ಬಳಿಕ ಪ್ರಚಾರದ ಅಬ್ಬರ ಮತ್ತೆ ಜೋರಾಗಲಿದೆ. ಆದ್ರೆ ಜನ ಯಾರಿಗೆ ಬೆಲ್ಲ ಯಾರಿಗೆ ಬೇವು ಕೊಡ್ತಾರೆ ಅನ್ನೋದೇ ಕುತೂಹಲ. ಕಿರಣ್ ಜೊತೆ ಓಂ ಪ್ರಕಾಶ್, ನ್ಯೂಸ್ 18 ಕನ್ನಡ, ಮಂಡ್ಯ. ಲೋಕಸಭಾ ಚುನಾವಣೆಗೆ ಇನ್ನೇನು ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಉಳಿದಿರೋದು. ಭಾರತ ಬಿಜೆಪಿಯ ಭದ್ರಕೋಟೆ ಆಗಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಹರಸಾಹಸ ಪಡ್ತಾ ಇದ್ದಾರೆ. ಪುಲ್ವಾಮಾ ಪ್ರತೀಕಾರದ ದಾಳಿಯನ್ನ ತಮ್ಮ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡಿರೋ ಮೋದಿಗೆ ಸಿಎಂ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪುಲ್ವಾಮಾ ದಾಳಿ, ಉರಿ ದಾಳಿಗೆ ಭಾರತೀಯ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ನಡೆಸಿ ಉತ್ತರ ಕೊಟ್ಟಿದ್ರು. ಆಮೇಲೆ ಇದು ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿಗೆ ಬಂಡವಾಳ ಆದ್ರೆ ವಿರೋಧ ಪಕ್ಷದವರು ಟೀಕೆ ಮಾಡೋಕೆ ಶುರು ಮಾಡಿದ್ರು. ಆದ್ರೆ ನಾವು ಮಾಡಿಲ್ಲ, ಸೇನೆ ಮಾಡಿದ್ದು ಅಂತಿದ್ದ ಮೋದಿ ಈಗ ಉಗ್ರರಿಗೆ ಭಯ ಶುರುವಾಗಿದೆ. ನಮಗೆ ಉಳಿಗಾಲ ಇಲ್ಲ ಅಂತಿದ್ದಾರೆ ಅಂತ ಉತ್ತರ ಪ್ರದೇಶದಲ್ಲಿ ಹೇಳಿದ್ದಾರೆ. आतंके सरपरस्तों से बात होनी चाहिए या उन्हें जेल भेजा जाना चाहिए. ये सारे काम कौन कर रहा है? कौन कर रहा है? आतंकियों को घुस करके किसने मारा? आतंकियों को पता है कि वो एक गलती करेंगे तो मोदी उन्हें पाताल में भी खोज करके सजा देगा. मोदी आतंक को वोट बैंक से नहीं तोलता. तभी आतंक के मददगार आज जेलों में बंद पड़े हैं. ಇಂಡೋ ಪಾಕ್ ಸಂಘರ್ಷ ಪ್ರೀ ಪ್ಲಾನ್ 2 ವರ್ಷದ ಹಿಂದೆಯೇ ಗೊತ್ತಿತ್ತಂತೆ ಸಿಎಂಗೆ. ಮೋದಿ 2019ರ ಲೋಕಸಭೆ ಚುನಾವಣೆಗೆ ಸೇನೆಯನ್ನ ದಾಳ ಮಾಡಿಕೊಳ್ತಾರೆ. ಭಾರತ ಪಾಕಿಸ್ತಾನದ ಮಧ್ಯೆ ಸಂಘರ್ಷ ಸೃಷ್ಟಿಸುತ್ತಾರೆ ಅಂತ ನನಗೆ 2 ವರ್ಷದ ಹಿಂದೆನೆ ಗೊತ್ತಿತ್ತು. ಅದೀಗ ನಿಜವಾಗಿದೆ ಅಂತ ಸಿಎಂ ಕುಮಾರಸ್ವಾಮಿ ಹೊಸ ವಿವಾದ ಹುಟ್ಟುಹಾಕಿದ್ದಾರೆ. ನಿವೃತ್ತ ಸೈನಿಕರೊಬ್ಬರು ನನಗೆ ಮೊದಲೇ ಹೇಳಿದ್ರು ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಹೊಸ ಬಾಂಬ್ ಹಾಕಿದ್ದಾರೆ. ನನಗೆ 2 ವರ್ಷದಿಂದ ಯಾರೋ ಒಬ್ರು ನಿವೃತ್ತ ಮಿಲಿಟರಿ ಆಫೀಸರ್ ಹೇಳ್ತಾ ಇದ್ರು, ಬರೆದಿಟ್ಕೊಂಡ್ಬಿಡಿ ಮುಂದಿನ ಲೋಕಸಭೆ ಚುನಾವಣೆ ಒಳಗೆ ಇಂಡಿಯಾ ಪಾಕಿಸ್ತಾನದ ನಡುವೆ ಸಂಘರ್ಷ ಅಂತ ಒಂದು ಕಥೆ ಸೃಷ್ಟಿ ಮಾಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಿ ಮತ ಪಡಲಿಕ್ಕೆ ಬರ್ತಾರೆ ಈ ವ್ಯಕ್ತಿ ಅಂತಕ್ಕಂಥದ್ದನ್ನ 2 ವರ್ಷದಿಂದನೇ ನನ್ನ ಜೊತೆ ಒಬ್ಬ ವ್ಯಕ್ತಿ ಚರ್ಚೆ ಮಾಡಿದ್ರು. ಸೇನೆಯನ್ನ ಬಿಜೆಪಿ ರಾಜಕೀಯ ದಾಳ ಮಾಡ್ಕೊಂಡಿದ್ಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಿಎಂ ಹೇಳಿಕೆ ಮಾತ್ರ ಹೊಸ ವಿವಾದ ಹುಟ್ಟುಹಾಕಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರ ಕಾಶ್ಮೀರದಲ್ಲಿರುವ 919 ಪ್ರತ್ಯೇಕತಾವಾದಿ ನಾಯಕರಿಗೆ ಕೊಟ್ಟಿದ್ದ ಭದ್ರತೆಯನ್ನ ವಾಪಸ್ ಪಡೆದಿದ್ದು 389 ವಾಹನಗಳನ್ನ ಕೇಂದ್ರ ಸರ್ಕಾರ ಹಿಂದಕ್ಕೆ ಪಡೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಸಲ ರಾಹುಲ್ ಗಾಂಧಿ ಬೇಕಾ ಮತ್ತೆ ಮೋದಿನೇ ಅಧಿಕಾರಕ್ಕೆ ಬರಬೇಕಾ ಅಂತ ಹಲವು ಆಯಾಮಗಳಲ್ಲಿ ಸರ್ವೆ ಮಾಡಿದೆ. ಸಮೀಕ್ಷೆಯಲ್ಲಿ ಬಂದ ಜನಾಭಿಪ್ರಾಯಗಳನ್ನ ಅಂಕಿ ಅಂಶಗಳ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. 26 ರಾಜ್ಯಗಳು, 329 ಜಿಲ್ಲೆಗಳು, 334 ಲೋಕಸಭಾ ಕ್ಷೇತ್ರಗಳ 31,621 ಜನರ ಅಭಿಪ್ರಾಯ ಇದು. ಯಾರ ಪರ ಲೋಕಮತ? ಹೇಗಿದೆ ದೇಶದ ಮೂಡ್?
ನಮೋ ಭಾರತವೋ ರಾಹುಲ್ಗೆ ಜೈಕಾರವೋ ಅನ್ನೋ ಬಗ್ಗೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಅತಿ ದೊಡ್ಡ ಸಮೀಕ್ಷೆಯನ್ನ ಫಸ್ಟ್ ಪೋಸ್ಟ್ ಮತ್ತು ದಿ ನ್ಯಾಷನಲ್ ಟ್ರಸ್ಟ್ ನಡೆಸಿದಾಗ ಜನ ತಮ್ಮದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ ನಾಯಕತ್ವದಲ್ಲಿ ಹೆಚ್ಚು ನಂಬಿಕೆ ಅಂತ ಜನವರಿ ಮತ್ತು ಮಾರ್ಚ್ನಲ್ಲಿ 2 ಬಾರಿ ಸಮೀಕ್ಷೆಯನ್ನ ಮಾಡಿದ್ವಿ. ಆಗ ಮೋದಿಗೆ ಜನವರಿಯಲ್ಲಿ 67.5% ಮತ ಹಾಕಿದ್ದ ಜನ ಮಾರ್ಚ್ನಲ್ಲಿ 71% ಮತ ಕೊಟ್ಟರು. ಹಾಗೆ ರಾಹುಲ್ ಗಾಂಧಿಗೆ ಜನವರಿಯಲ್ಲಿ 49% ಜನ ಜೈ ಅಂದಿದ್ದವರು ಮಾರ್ಚ್ನಲ್ಲಿ 43% ಕುಸಿಯಿತು. ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಸಮೀಕ್ಷೆಯನ್ನ ನಡೆಸಿದಾಗ ಜನವರಿಯಲ್ಲಿ 52% ಜನ ಮೋದಿಗೆ ಜೈ ಅಂದವರು ಮಾರ್ಚ್ನಲ್ಲಿ 63% ಏರಿಕೆಯಾಯಿತು. ರಾಹುಲ್ ಗಾಂಧಿಗೆ 26.90% ಮೊದಲು ಜೈ ಅಂದಿದ್ರು. ಈಗ ಅದು 16%ಗೆ ಇಳಿದಿದೆ. ಇನ್ನು ಮಮತಾ ಬ್ಯಾನರ್ಜಿ, ಮಾಯಾವತಿ, ಪ್ರಿಯಾಂಕಾ ಗಾಂಧಿಗೆ ಒಂದಂಕಿಯಷ್ಟು ಶೇಕಡಾವಾರು ಮತ ಕೊಟ್ರು. ಹಾಗಾದ್ರೆ ಮೋದಿ ಆಡಳಿತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂದಾಗ ಜನ ಜನವರಿಯಲ್ಲಿ ಅತ್ಯುತ್ತಮ ಅಂತ 20% ಮತ ಕೊಟ್ಟಿದ್ರು. ಮಾರ್ಚ್ನಲ್ಲಿ 21.7% ಮತ ಸಿಕ್ತು. ಉತ್ತಮ 36% ಈಗ 45%ಗೆ ಏರಿದೆ. ಸಾಧಾರಣ 21 ಇತ್ತು, ಮಾರ್ಚ್ನಲ್ಲಿ 19% ಅಂಕ ಸಿಕ್ಕಿದೆ. ಸರಿಯಿಲ್ಲ ಗೊತ್ತಿಲ್ಲ ಅಂದವರು ತೀರಾ ಕಡಿಮೆ. ಜನವರಿಯಿಂದ ಮಾರ್ಚ್ ಒಳಗೆ ಮೋದಿ ಇಷ್ಟು ಜನಪ್ರಿಯ ಆಗಿದ್ದು ಸೇನಾ ವಿಷಯದಲ್ಲಿ ಇರಬಹುದಾ ಅಂತ ಪ್ರಶ್ನೆ ಹಾಕಿದಾಗ ಪುಲ್ವಾಮಾ ದಾಳಿ ಬಗ್ಗೆ ಜನ ಮಾತನಾಡಿದ್ರು. ಪುಲ್ವಾಮಾ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡ ಉದ್ದೇಶವೇನಿರಬಹುದು ಅಂದಾಗ 68% ಜನ ದೇಶದ ಹಿತಾಸಕ್ತಿ ಎಂದ್ರು. 20% ಅಂಕವನ್ನ ಬಿಜೆಪಿ ರಾಜಕೀಯ ಹಿತಾಸಕ್ತಿಗೆ ಹೋಲಿಸಿದ್ರು. ಮೋದಿ ವೈಯಕ್ತಿಕ ಆಸಕ್ತಿ ಅಂತ 12% ಸಮೀಕ್ಷೆ ಲೆಕ್ಕಾಚಾರ ಸಿಕ್ತು. ಪಾಕಿಸ್ತಾನ ವಿರುದ್ಧ ಬಿಕ್ಕಟ್ಟನ್ನು ಮೋದಿ ಸರ್ಕಾರ ನಿಭಾಯಿಸಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂದಾಗ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದಾರೆ ಅಂತ 63% ಜನ ಉತ್ತರ ಕೊಟ್ಟರು. 24% ಜನ ಆತುರದ ನಿರ್ಧಾರ ಆದ್ರೆ ಏನೂ ಹೇಳಲ್ಲ ಅಂತ 13% ಜನ ಸುಮ್ಮನಾದ್ರು. ಒಟ್ಟಾರೆ ಸರ್ವೆ ನೋಡೋದಾದ್ರೆ ಈ ಸಲವೂ ರಾಹುಲ್ ಗಾಂಧಿಗಿಂತ ಮೋದಿ ಪರವಾಗಿ ಅಲೆ ಜೋರಾಗಿದೆ. ಆದ್ರೆ ಮೋದಿ ಅಲೆ ಮತಗಳಾಗಿ ಬದಲಾಗುತ್ತಾ? ಕಾಂಗ್ರೆಸ್ಗೆ ಲಾಭನೋ ನಷ್ಟನೋ ಅನ್ನೋದು ಮೇ 23ಕ್ಕೆ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇಶದ ಅತಿ ದೊಡ್ಡ ನೆಟ್ವರ್ಕ್, ಅತಿ ದೊಡ್ಡ ಸಮೀಕ್ಷೆಯನ್ನ ಫಸ್ಟ್ ಪೋಸ್ಟ್ ಮತ್ತು ದಿ ನ್ಯಾಷನಲ್ ಟ್ರಸ್ಟ್ ಬರೀ ರಾಷ್ಟ್ರ ನಾಯಕರ ಬಗ್ಗೆ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಬಗ್ಗೆನೂ ಸಮೀಕ್ಷೆ ನಡೆಸಿದಾಗ ಜನ ಕೊಟ್ಟ ಅಂಕಿ ಅಂಶಗಳು ಈಗ ನಿಮ್ಮುಂದೆ. ಕರ್ನಾಟಕದಲ್ಲಿ 104 ಸ್ಥಾನ ಗೆದ್ದು ಸಿಎಂ ಆಗಿದ್ದ ಯಡಿಯೂರಪ್ಪನವರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಕುಮಾರಸ್ವಾಮಿಯನ್ನ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿ ಮುಖ್ಯಮಂತ್ರಿ ಮಾಡಿದ್ರು. ಆದ್ರೆ ಮೈತ್ರಿಯೊಳಗಿನ ಮುನಿಸು, ಬಿಕ್ಕಟ್ಟು, ಕಚ್ಚಾಟಗಳ ಮಧ್ಯೇನೂ ಕುಮಾರಸ್ವಾಮಿ ಉತ್ತಮ ಆಡಳಿತ ಕೊಡ್ತಿದ್ದಾರ ಅಂತ ಜನರ ಬಳಿ ಹೋದ್ವಿ. ಮೊದಲಿಗೆ ಸಿಎಂ ಕುಮಾರಸ್ವಾಮಿ ನಿಮ್ಮ ನಿರೀಕ್ಷೆಯಂತೆ ಕೆಲಸ ಮಾಡಿದ್ದಾರಾ ಅಂತ ಕೇಳಿದಾಗ ಹೌದು ಅಂತ 27.9% ಅಂಕ ಕೊಟ್ರೆ, ತಕ್ಕ ಮಟ್ಟಿಗೆ ಅಂತ 34.6% ಜನ ಹೇಳಿದ್ರು. ಇಲ್ಲ ಅಂತ 33.8% ಶೇಕಡ ಮತ ಕೊಟ್ರೆ, ಗೊತ್ತಿಲ್ಲ ಅಂತ ಕೆಲವರು, ಏನು ಹೇಳಲ್ಲ ಅಂತ 3.7% ಜನ ಉತ್ತರ ಕೊಟ್ರು. ಇನ್ನು ಮೈತ್ರಿ ಸರ್ಕಾರದ ಸಾಧನೆಗೆ ಎಷ್ಟು ಅಂಕ ಕೊಡ್ತೀರಾ ಅಂದ್ರೆ, ಅತ್ಯುತ್ತಮ ಅಂತ 16.1%, ಉತ್ತಮ ಅಂತ 30.4%, ಸಾಧಾರಣ ಅಂತ 28.8 ಅಂಕ ಸಿಕ್ಕಿದ್ರೆ, ಕಳಪೆ ಅಂತ 20.8%, ಗೊತ್ತಿಲ್ಲ, ಏನು ಹೇಳಲ್ಲ 4% ಅಂಕ ಕೊಟ್ಟಿದ್ದಾರೆ ಮತದಾರರು. ಹಾಗಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿರುವ ಆಡಳಿತ ಪಕ್ಷಕ್ಕೆ ಮತ ಹಾಕ್ತೀರಾ, ವಿಪಕ್ಷಗಳಿಗೆ ಹಾಕ್ತೀರಾ ಅಂದಾಗ ಹೌದು, ಆಡಳಿತ ಪಕ್ಷಕ್ಕೆ ಮತ ಹಾಕ್ತೀವಿ ಅಂತ 69% ಜನ ಹೇಳಿದ್ರೆ, ಇಲ್ಲ ಅಂತ 20% ಜನ ಹೇಳಿದ್ದಾರೆ. ಜನ ರಾಜ್ಯ ಸರ್ಕಾರದ ಆಡಳಿತವನ್ನು ಮೆಚ್ಚಿಕೊಂಡಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪರ, ಮೋದಿ ಪರ ಒಲವು ಹೊಂದಿದ್ದಾರೆ ಅನ್ನೋದಕ್ಕೆ ನ್ಯೂಸ್ 18 ಕನ್ನಡ ನಡೆಸಿದ ಮಹಾ ಸಮೀಕ್ಷೆಯಲ್ಲಿ ಸಿಕ್ಕಿರುವ ಉತ್ತರ. ಆದ್ರೆ ಇದೇ ಫೈನಲ್ ಅಲ್ಲ. ಜನರ ಮನದಾಳ ಕೊನೆ ಕ್ಷಣದಲ್ಲಿ ಬದಲಾದ್ರೂ ಆಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅವರ ಕಾಲು ಎಳೆಯೋದು ಮಾಮೂಲು, ನಾಲ್ಗೆ ಸ್ಲಿಪ್ ಆಗೋದು ಕೂಡ ಮಾಮೂಲಿನೇ. ಇವತ್ತು ಯಾರ್ಯಾರ ಟಂಗ್ ಹೆಂಗೆ ಟಾಂಗ್ ಕೊಡ್ತು ಅಂತ ನೋಡೋಣ. ಅವನಿಗೆ ಎಂತದ ಸೂರ್ಯ ಅಂತ ಕರೀತಾರೆ, ತೇಜಸ್ವಿ ಸೂರ್ಯ. ಅವನು ನಿಜವಾಗಿ ಅಮಾವಾಸ್ಯೆ ಅಂತ ಕರಿಬೇಕು. ಅವನಿಗೆ ಸೂರ್ಯ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ನಾಶ ಮಾಡಬೇಕು ಅಂತ ಹೇಳಿ ಇವತ್ತು ಲೋಕಸಭಾ ಸದಸ್ಯರಾಗಿ
ಕ್ಯಾಂಡಿಡೇಟ್ ಆಗಿದ್ದಾರೆ. ಸದಾನಂದ ಗೌಡರಿಗೆ ನಗದು ಅಂತ ಬಿಟ್ರೆ ಬೇರೆ ಏನು ಗೊತ್ತಿಲ್ರಿ, ಅವ್ರಿಗೆ ಏನು ಮಾಡಕ್ ಬರಲ್ಲ, ಏನು ಕೆಲಸನೇ ಮಾಡಲ್ಲ, ಎಲ್ಗೂ ಅಲ್ಕಿರಿ ಅದು ಅಷ್ಟೇ, ನಲ್ಕು ನಗದು. 3 ಎತ್ತುಗಳು, ಒಳ್ಳೆ ಮೇಯ ಎತ್ತುಗಳು, ಒಂದು ಕಳ್ಳೆತ್ತು, ಇನ್ನೊಂದು ಟಕ್ಕೆತ್ತು, ಟಕ್ ಅಂದ್ರೆ ಗೊತ್ತಲ್ಲ, ಇನ್ನೊಂದು ವಸೀಲಿ ಎತ್ತು. ಅವರು ಎಲ್ಲರಿಗೂ ಸಮಾಧಾನ ಕೊಡೋದು ಬೇಕಾಗಿಲ್ಲ, ಯಾಕಂದ್ರೆ ಅವೆಲ್ಲ ಅಧಿಕಾರ ಕಳ್ಕೊಂಡು ಹುಚ್ಚನಾಯಿಗಳು ಆಗ್ಬಿಟ್ಟವ. ಆ ಹುಚ್ಚನಾಯಿಗಳೆಲ್ಲ ಸಮಾಧಾನ ಕೊಡೋ ಸಮಯ ಇವತ್ತು ಅಧಿಕಾರಗಳು ಕಳ್ಕೊಳ್ಳೋದು ಏನಾಗುತ್ತೆ? ಶ್ರೀರಾಮನವರ ಹೆಸರಿಲ್ಲಂದ್ರೆ ಅವ್ರು MLA ಆಗ್ತಾ ಇದ್ರ? ಶ್ರೀರಾಮನವರ ಹೆಸರು ಇಟ್ಕೊಂಡು ಶ್ರೀರಾಮನವರ ಹೆಸರು ಶ್ರೀರಾಮನವರ ಫೋಟೋ ಇಟ್ಕೊಂಡು MLA ಆದಂತರು ಇವತ್ತು ನನಗೆ ಬುದ್ಧಿ ಕಲಿಸ್ತಾರ? ಈ ಶ್ರೀರಾಮನ್ ಅಂತ ವ್ಯಕ್ತಿ ಪ್ರೀತಿಯಿಂದ ಮಾತ್ರ ತಲೆಬಾಗಂತ ವ್ಯಕ್ತಿ. ನೀವೇನ ಪ್ರೀತಿ ಇಲ್ಲ ಅಂತೆ ನಾನು ನೋಡ್ತೀನಿ ಅಂದ್ರೆ ಶ್ರೀರಾಮನು ಅಸಲಿ ಏನನ್ನಂತ ನೋಡಿಸ್ಬೇಕಾಗುತ್ತೆ. ಇದೇನು ಅವ್ರ ಅಪ್ಪನ ಆಸ್ತಿ ಅಲ್ಲ, ಇದು ನಮ್ಮ ಜಿಲ್ಲೆ, ಸ್ವಂತ ಜಿಲ್ಲೆ ನನ್ನದು. ಅವನ ಜಿಲ್ಲೆ ಬಳ್ಳಾರಿ ಜಿಲ್ಲೆ. ನಾಚಿಕೆ ಆಗ್ಬೇಕಲ್ಲ, ಇಲ್ಲೆಲ್ಲ ಬಂದು ಆ ಗೌಡ್ರು ಒಂದಾಗಿದ್ದಾರೆ, ಈ ಗೌಡ್ರ ಒಂದಾಗಿದ್ದಾರೆ ಅಂತ ಬೊಗಳ್ತೀಯ ನೀನು. ಈ ಬೊಗಳೆ ಮಾತುಗಳಿಗೆ ಯಾರು ಎದುರೋದಿಲ್ಲ ಇಲ್ಲಿ. ನೀನೇನಿದ್ರು ಬಳ್ಳಾರಿಯಲ್ಲಿ ನೋಡ್ಕೋಬೇಕು, ಗಂಡಸ್ತಾನ ಇದ್ರೆ ರಾಜೀನಾಮೆ ಕೊಟ್ಟು ನಾಳೆನಿಲ್ಲ ನೋಡೋಣ. ನೀನೇನಿದ್ರು ಬಳ್ಳಾರಿಯಲ್ಲಿ ನೋಡ್ಕೋಬೇಕು, ಗಂಡಸ್ತಾನ ಇದ್ರೆ ರಾಜೀನಾಮೆ ಕೊಟ್ಟು ನಾಳೆನಿಲ್ಲ ನೋಡೋಣ. ಶ್ರೀರಾಮುಲಿಗೆ ಓಟ್ ಹಾಕಿರಿ ಅಂತ ಹೇಳ್ಬಿಟ್ಟು ನಾನು MP ನಿನ್ನ ಮಾಡಿದ್ದೀನಲ್ಲ, ನಾನೇನ್ ನಿನ್ನೇನ್ ಮಾಡಿ ನೀನೇನ್ ಬಂದು ನನ್ ಕ್ಯಾನ್ವಾಸ್ ಮಾಡಿಲ್ಲಲ್ಲ. ಸುಮ್ಮನೆ ನೀನು ನನ್ನ ಕ್ಷೇತ್ರವನ್ನ ಬಿಟ್ಟು ಹೋಗ್ಬೇಕು, ಮುಂದಕ್ಕೆ ನೀನು ಇಲ್ಲಿ ನಿಲ್ಸಕ್ ಅವಕಾಶನ ಕೊಡೋದಿಲ್ಲ. ಬೆಂಗಳೂರಿನಲ್ಲಿ ಮತ್ತೊಂದು ಕಟ್ಟಡ ಕುಸಿತ ದುರಂತ ಸಂಭವಿಸಿದೆ. APMC ಮಾರ್ಕೆಟ್ ಬಳಿ ಪಾರ್ಕಿಂಗ್ ನಿರ್ಮಾಣ ಮಾಡ್ತಾ ಇದ್ದ ಸೆಂಟ್ರಿಂಗ್ ತಳಭಾಗದಲ್ಲಿ ಮಣ್ಣು ಕುಸಿದು 2 ಮೃತಪಟ್ಟಿದ್ದಾರೆ. ಮಾತ್ರವಲ್ಲದೆ 12 ಕಾರ್ಮಿಕರಿಗೆ ಗಾಯಗಳಾಗಿವೆ. ಯಾದಗಿರಿ ಮೂಲದ 6 ಕಾರ್ಮಿಕರು ಸೇರಿದಂತೆ ಉತ್ತರ ಭಾರತ ಹಾಗೆಯೇ ಬಿಹಾರ ಮೂಲದ ಕಾರ್ಮಿಕರು ಗಾಯಗೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಎಂಜಿನಿಯರ್ ಉಮಾಶಂಕರ್ ಹಾಗೂ ಗುತ್ತಿಗೆದಾರ ಚಂದ್ರು ಅನ್ನೋರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಇನ್ನೊಂದು ಕಡೆ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಬಾಯ್ಲರ್ ಸ್ಫೋಟಗೊಂಡು 3 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಇನ್ನೂ 5 ಗಂಭೀರ ರೀತಿಯಲ್ಲಿ ಗಾಯಗಳಾಗಿದೆ. ಘಟನೆಯ ಬಗ್ಗೆ ಹೆಚ್ಚಿನ ತನಿಖೆ ನಡೀತಾ ಇದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಕುರುಡು ಕಾಂಚಾಣ ತಕದಿಮಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.